ಸುವರ್ಣಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಡಿಸೆಂಬರ್ 22ನೇ ತಾರೀಕು ಸಂಪುಟ ವಿಸ್ತರಣೆ ಬಗ್ಗೆ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. ಶಾಸಕರಿಗೆ ಭರವಸೆ ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಉತ್ತರ ಕರ್ನಾಟಕದ ಭಾಗಕ್ಕೆ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಆಗಿದೆ ಸಭೆಯಲ್ಲಿ. ಎಂಎಲ್ಸಿ ಕೆಸಿ ಕೊಂಡಯ್ಯ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಂಪುಟದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯ ಇಲ್ಲ. ಹೀಗೆ ಮುಂದುವರೆದರೆ ವಿಭಾಗೀಯ ಅಸಮಾಧಾನ ಭುಗಿಲೇಳುತ್ತೆ. ಹೀಗಾಗಿ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನದ ಅನುಪಾತ ಇರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೊಂಡಯ್ಯ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ನಾಯಕರು. ಕ್ಷೇತ್ರಗಳಿಗೆ ಅನುದಾನ ಕಡಿಮೆ ನೀಡುತ್ತಿರುವುದಕ್ಕೂ ಕೂಡ ಆಕ್ಷೇಪ ವ್ಯಕ್ತವಾಗಿದೆ ಕಾಂಗ್ರೆಸ್ ಶಾಸಕರುಗಳಿಂದ. ಸಿಎಲ್ಪಿ ಸಭೆಯಲ್ಲಿ 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಏನು ಮಾಡೋಕ್ಕಾಗತ್ತೆ, ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಶಾಸಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕರ ನಡುವೆಯೇ ಸಹಕಾರದ ಕೊರತೆ ಇದೆ. ಹೀಗೆ ಆದರೆ ಸರ್ಕಾರದಲ್ಲಿ ಸಮನ್ವಯದ ಕೊರತೆ ಉಂಟಾಗುತ್ತೆ. ಕ್ಷೇತ್ರದಲ್ಲಿ ಕೆಲಸ ಮಾಡಲು ಆಗದ ಪರಿಸ್ಥಿತಿ ಉಂಟಾಗುತ್ತೆ. ಗೃಹ ನಿರ್ಮಾಣ ಇಲಾಖೆಯಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಎಲ್ಲ ಅಸಮಾಧಾನದ ಪಟ್ಟಿಯನ್ನ ಸಿಎಲ್ಪಿ ಸಭೆಯಲ್ಲಿ ಮುಂದಿಟ್ಟಿದ್ದಾರೆ, ನಾಯಕರ ಮುಂದಿಟ್ಟಿದ್ದಾರೆ ಶಾಸಕರು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ಲೈವ್ ಇದ್ದಾರೆ. ಪ್ರಮೋದ್, ಸಿಎಲ್ಪಿ ಸಭೆಯಲ್ಲಿ ಅಸಮಾಧಾನ ಹಾಗೂ ಆರೋಪಗಳ ದೊಡ್ಡ ಸಮಸ್ಯೆಗಳ ಪಟ್ಟಿಯನ್ನೇ ಮುಂದಿಟ್ಟಿದ್ದಾರೆ ಇಲ್ಲಿ ಶಾಸಕರುಗಳು. ಪ್ರಮುಖವಾಗಿ ಕೊಂಡಯ್ಯ ಅವರು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಏನು ಅಸಮತೋಲನ ಕಾಣಿಸ್ತಾ ಇದೆ ಇದರಲ್ಲಿ ಸಂಪುಟದಲ್ಲಿ ಪ್ರಾತಿನಿಧ್ಯದಲ್ಲಿ, ಅದರ ಬಗ್ಗೆ ಪ್ರಸ್ತಾಪ ಮಾಡಿದಕ್ಕೂ ಕೂಡ ಏನು ಪ್ರತಿಕ್ರಿಯೆ ನಾಯಕರುಗಳು ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿ. ಪ್ರಮೋದ್. ಅಮರ್, ಮೊದಲನೇದಾಗಿ ಉತ್ತರ ಕರ್ನಾಟಕದ ಭಾಗದ ಶಾಸಕರಿಗೆ ಅಸಮಾಧಾನ ಇದೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಅದನ್ನ ನಾಯಕರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಸಾಮಾನ್ಯವಾಗಿ ಇಂಥ ಸಿಎಲ್ಪಿ ಸಭೆಗಳಲ್ಲಿ ಯಾವುದೇ ರೀತಿಯಂತ ಭರವಸೆಗಳು ಕೊಡೋದಕ್ಕೆ ಅಷ್ಟು ಕಷ್ಟವಾಗುತ್ತೆ. ಯಾಕಂದ್ರೆ ಸಂಪುಟ ವಿಸ್ತರಣೆ ವಿಚಾರವನ್ನ ಕಾಂಗ್ರೆಸ್ ಶಾಸಕರನ್ನ ಅಥವಾ ಇನ್ಫ್ಯಾಕ್ಟ್ ಕಾಂಗ್ರೆಸ್ ನಾಯಕರನ್ನೇ ನೋಡೋದಾದ್ರೆ ಮೊದಲಿಂದಲೂ ಕೂಡ ಎಲ್ಲರಿಗೂ ಕೂಡ ಕೇವಲ ಭರವಸೆಯನ್ನ ಕೊಡ್ತಾ ಬಂದಿದ್ದಾರೆ ಬಿಟ್ರೆ ಸಾರ್ವಜನಿಕವಾಗಿ ಅಥವಾ ಸಭೆಗಳಲ್ಲಿ ಯಾವುದೇ ದಿಟ್ಟವಾದಂತ ಅಥವಾ ಸ್ಪಷ್ಟವಾದಂತ ನಿರ್ಧಾರವನ್ನ ನೇರವಾಗಿ ಶಾಸಕರಿಗೆ ಹೇಳಿಲ್ಲ. ಇವತ್ತಿನ ಸಭೆಯ ಬಗ್ಗೆ ಅಂದ್ರೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆ ಹೇಳೋದಾದ್ರೆ ಇವತ್ತು ಕೂಡ ಪ್ರಮುಖವಾಗಿ ಕೆಸಿ ಕೊಂಡಯ್ಯ ಅವರು ಉತ್ತರ ಕರ್ನಾಟಕದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲೂ ಸಂಪುಟ ವಿಸ್ತರಣೆಯಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಭಾಗದ ಶಾಸಕರಿಗೆ ಪ್ರಾತಿನಿಧ್ಯವನ್ನ ಕೊಡಬೇಕು. ಸಂಪುಟದಲ್ಲಿ ಉತ್ತರ ಕರ್ನಾಟಕ ಭಾಗದ ಪ್ರಾತಿನಿಧ್ಯ ಏನಿದೆ ಅದನ್ನ ಹೆಚ್ಚಿಸಬೇಕು ಅನ್ನುವಂಥದ್ದು ಈಗ ಕೊಂಡಯ್ಯ ಅವರ ಬೇಡಿಕೆ. ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ಇನ್ಫ್ಯಾಕ್ಟ್ ಕಳೆದ ವಿಸ್ತರಣೆ ಇರ್ಬೋದು ಅಥವಾ ಈ ಹೊಸ ಸರ್ಕಾರ ಬಂದ್ಮೇಲೆ ಎಲ್ಲೋ ಒಂದ್ ಕಡೆಗೆ ಖಂಡಿತವಾಗ್ಲೂ ಸೀನಿಯರ್ ಲೀಡರ್ಸ್ಗಳಿದ್ದಾರೆ. ಎಂ ಬಿ ಪಾಟೀಲ್, ಎಚ್ ಕೆ ಪಾಟೀಲ್, ಎಸ್ ಆರ್ ಪಾಟೀಲ್, ಈ ತರ ಎಲ್ಲರೂ ಕೂಡ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ನಿಜಕ್ಕೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಸರಿಯಾದಂತ ನಾಯಕತ್ವ ಇದ್ರೂ ಕೂಡ ಅವರಿಗೆ ಮಾನ್ಯತೆಯನ್ನ ನೀಡಲಾಗ್ತಾ ಇಲ್ಲ, ಸರಿಯಾದಂತ ಸೂಕ್ತವಾದಂತ ಗೌರವವನ್ನು ನೀಡಲಾಗ್ತಾ ಇಲ್ಲ ಅನ್ನುವಂಥದ್ದು ಕೊರಗು ಅವರಿಂದ ಇದೆ. ಹೀಗಾಗಿ ಇವತ್ತು ಕೊಂಡಯ್ಯ ಪ್ರಸ್ತಾಪ ಮಾಡಿದ್ದಾರೆ. ಸಂಪುಟದಲ್ಲಿ ನಮ್ಗೆ ಕೆಲವೊಂದ್ ಕಡೆ ತಾರತಮ್ಯ ಆಗ್ತಾ ಇದೆ ಅನ್ನುವಂಥ ಭಾವನೆ ಬರ್ತಾ ಇದೆ. ಹೀಗಾಗಿ ಉತ್ತರ ಕರ್ನಾಟಕದ ಭಾಗದ ಶಾಸಕರಿಗೆ ಈ ಬಾರಿ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. ಇದಕ್ಕೆ ನಾಯಕರು ಯಾರು ಯಾವುದೇ ರೀತಿಯಂತ ಸ್ಪಷ್ಟವಾದಂತ ಅಂದ್ರೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಭಾಗದ ವಿಚಾರಕ್ಕೆ ಯಾವುದೇ ಸ್ಪಷ್ಟವಾದಂತಹ ಭರವಸೆಯನ್ನ ನೀಡಿಲ್ಲ. ಕೇವಲ ಸಂಪುಟ ವಿಸ್ತರಣೆ ಮಾಡ್ತೀವಿ, 22ನೇ ತಾರೀಕು ಸಂಪುಟ ವಿಸ್ತರಣೆ ಆಗುತ್ತೆ. ಹೀಗಾಗಿ ಯಾವುದೇ ರೀತಿಯಂತ ಅನವಶ್ಯಕ ಗೊಂದಲ ಅಥವಾ ಅನವಶ್ಯಕ ಅನುಮಾನಗಳು ಬೇಡ. ಹೀಗಾಗಿ 22ನೇ ತಾರೀಕು ಖಂಡಿತವಾಗ್ಲೂ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಇವತ್ತಿನ ಸಿಎಲ್ಪಿ ಸಭೆ ಏನಿದೆ, ಸಾಮಾನ್ಯವಾಗಿ ಸಿಎಲ್ಪಿ ಸಭೆ ಅಂದ್ರೆ ದೂರು ದುಮ್ಮಾನಗಳನ್ನ ಹೇಳ್ಕೊಳ್ಳುವಂತ ಒಂದು ವೇದಿಕೆ ಆಗುತ್ತೆ. ಅನೇಕ ಶಾಸಕರು ಎಲ್ಲೋ ಒಂದ್ ಕಡೆಗೆ ನಾವು ಪ್ರತಿ ಬಾರಿ ಹೇಳ್ಕೊತೀವಿ, ಏನೂ ಆಗಲ್ಲ ಅನ್ನುವಂತ ಅಳಲನ್ನ ತೊಡ್ಕೋತಾರೆ. ಹೀಗಾಗಿ ಈ ಸಭೆ ಕೂಡ ಅಂತದ್ದೇ ಮತ್ತೊಂದು ಸಭೆ ಆಗತ್ತೆ ಅನ್ನುವಂಥದ್ದು ಇನ್ನೊಂದು ಅನುಮಾನ. ಅಮರ್, ಇದ್ರ ಜೊತೆಗೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ವಿಚಾರಗಳ ಜೊತೆಗೆ ಮತ್ತೊಂದು ಘಟನೆ ಕೂಡ ನಡೀತು. ಪ್ರಮುಖವಾಗಿ ಹೊಸಕೋಟೆ ಭಾಗದ ಶಾಸಕರಿದ್ದಾರೆ MTB ನಾಗರಾಜ್ ಅವರು ಕೂಡ ಒಂದು ಮಾತನ್ನ ಹೇಳಿ ಸಿದ್ದರಾಮಯ್ಯ ಅವರ ಕಾಲನ್ನು ಎಳೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಿಎಂ ಆಗಿದ್ದಾಗ ಅಥವಾ ಬೇರೆ ಸಂದರ್ಭದಲ್ಲಿ ನೀವು ಗೈರತ್ತು ಇತ್ತು, ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ತುಂಬಾ ಆ ಒಂದು ಫೋರ್ಸ್ ಇತ್ತು, ವೇಗ ಇತ್ತು, ತಾಕತ್ತಿತ್ತು. ಆದ್ರೆ ಈಗೆಲ್ಲ ಒಂದ್ ಕಡೆಗೆ ನೀವು ಮೆತ್ತಗಾಗಿ ಹೋಗ್ಬಿಟ್ಟಿದಾರೆ, ಹೇಗೆ ನೀವೇ ಮೆತ್ತಗಾದ್ರೆ ಹೇಗೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಕಾಲನ್ನು ಎಳೆದ್ರು. ಅದಕ್ಕೆ ಸಿದ್ದರಾಮಯ್ಯವರು ನಸುನಕ್ಕು ಸುಮ್ಮನಾದ್ರು, ಏನು ಮಾತಾಡಿಲ್ಲ. ಹೀಗೆ ಕೆಲವೊಂದು ಸಂದರ್ಭದಲ್ಲಿ ಏನ್ ಘಟನೆಗಳು ನಡೀತೋದು, ಕೆಲವೊಂದು ಸಂದರ್ಭದಲ್ಲಿ ತಮಾಷೆ ಆಗಿತ್ತು. ಮತ್ತೆ ಸಂದರ್ಭದಲ್ಲಿ ನಾಯಕರು ಪ್ರಮುಖವಾಗಿ ಎಲ್ಲ ಶಾಸಕರಿಗೆ ಒಂದು ಗಂಭೀರವಾದಂತಹ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಮುಜುಗರವಾಗುವಂತಹ ಹೇಳಿಕೆಯನ್ನ ಬಹಿರಂಗವಾಗಿ ಅಥವಾ ಒಳಗಡೆ ಇರ್ಬೋದು ಯಾವುದೇ ಸಂದರ್ಭದಲ್ಲೂ ಕೂಡ ನೀಡಬಾರದು. ಲೋಕಸಭಾ ಚುನಾವಣೆಯನ್ನ ಟಾರ್ಗೆಟ್ ಮಾಡಿ ಕೆಲಸ ಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು. ಅದರಲ್ಲೂ ಪ್ರಮುಖವಾಗಿ ಜೆಡಿಎಸ್ನ ಕಾರ್ಯಕರ್ತರ ಜೊತೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ಕೆಲವೊಂದಿಷ್ಟು ವೈಮನಸ್ಸು ಇರುತ್ತೆ, ಘರ್ಷಣೆಗಳಿರುತ್ತೆ, ಬಂಡಾಯಗಳಿರುತ್ತೆ. ಇದೆಲ್ಲವನ್ನೂ ಕೂಡ ಸ್ಥಳೀಯ ನಾಯಕತ್ವದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಸರಿದೂಗಿಸಿಕೊಂಡು ಪಕ್ಷಕ್ಕೆ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೆಲಸವನ್ನ ಮಾಡಬೇಕು, ರಿಸಲ್ಟ್ ಬರುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಬೈ ಅಂಡ್ ಲಾರ್ಜ್ ಇವತ್ತಿನ ಶಾಸಕಾಂಗ ಪಕ್ಷವನ್ನ ನೋಡೋದಾದ್ರೆ ಶಾಸಕಾಂಗ ಪಕ್ಷದ ಸಭೆಯನ್ನ ನೋಡೋದಾದ್ರೆ ಪ್ರಮುಖವಾಗಿ ಕೆಲ ವಿಚಾರಗಳ ಬಗ್ಗೆ ಅಂದ್ರೆ
ಒಂದು ಉತ್ತರ ಕರ್ನಾಟಕದ ಭಾಗ, ಅದೇ ರೀತಿ ಲೋಕಸಭಾ ವಿಚಾರ, ಹಾಗೆ ಶಾಸಕರ ಅನುದಾನದಲ್ಲಿ ತಾರತಮ್ಯ ಆಗಿದೆ ಅನ್ನುವಂತ ಅಳಲು ಕೂಡ ಇದೆ. ಅದರಲ್ಲೂ 50 ಲಕ್ಷ ಮಾತ್ರ ಬಿಡುಗಡೆ ಆಗಿದೆ, ಹೆಚ್ಚಿನ ಹಣ ಬಿಡುಗಡೆ ಆಗ್ತಾ ಇಲ್ಲ. ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಹಣ ಬಿಡುಗಡೆ ಆಗ್ತಾ ಇತ್ತು ಅಂತ ಹಣ ಬಿಡುಗಡೆ ಈ ಭಾಗದಲ್ಲಿ ಈ ಸಂದರ್ಭದಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಅನೇಕರ ಅಳಲು. ಅದನ್ನ ಸರಿಪಡಿಸಿ ಅಂತ ಹೇಳಿದ್ದಾರೆ. ಇದ್ರ ಜೊತೆ ಮತ್ತೊಂದು ಪ್ರಮುಖವಾದ ವಿಚಾರ ಅಂದ್ರೆ ಸಚಿವರ ನಡುವೆ ಎಲ್ಲ ಒಂದ್ ಕಡೆ ಕಮ್ಯುನಿಕೇಶನ್ ಸರಿಯಾಗಿ ಆಗ್ತಾ ಇಲ್ಲ. ಅದರಲ್ಲೂ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಸಚಿವರ ನಡುವೆ ಕಮ್ಯುನಿಕೇಶನ್ ಸರಿಯಾಗಿ ಆಗ್ತಾ ಇಲ್ಲ. ಇದರಿಂದ ಅದರಲ್ಲೂ ಹೌಸಿಂಗ್ ಸೇರಿದಂತೆ ಪ್ರಮುಖ ಯೋಜನೆಗಳಲ್ಲಿ ಶಾಸಕರಿಗೆ ತೊಂದರೆ ಆಗ್ತಾ ಇದೆ. ಆಶ್ರಯ ಮನೆ ಇರ್ಬೋದು ಅಥವಾ ಇನ್ನಿತರ ಬೋರ್ಡ್ಗಳಿಂದ ಕೊಡುವಂತಹ ಮನೆಗಳಿರ್ಬೋದು, ಈ ಮನೆಗಳ ವಿತರಣೆಯಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ. ಇದನ್ನು ಕೂಡ ಆದಷ್ಟು ಶೀಘ್ರವಾಗಿ ಪರಿಹರಿಸಬೇಕು ಅನ್ನುವಂತ ಮಾತನ್ನ ಶಾಸಕರು ಹೇಳಿದ್ದಾರೆ. ಬೈ ಅಂಡ್ ಲಾರ್ಜ್ ಇವತ್ತಿನ ಶಾಸಕಾಂಗ ಸಭೆ ತುಂಬಾ ಸ್ಮೂತ್ ಆಗಿ ನಡೆದಿದೆ. ಕೇವಲ ಈ ಒಂದು ಸಭೆಗೆ ಬಹುಶಃ ಸಿದ್ದರಾಮಯ್ಯನವರು ಬಂದಿದ್ರು. ಈಗ ಸದನದಿಂದ ಹೊರಗಡೆ ಹೋಗಿದ್ದಾರೆ. ಚಿಕ್ಕೋಡಿಯಲ್ಲಿರುವಂತಹ ಒಂದು ಕಾಳಗ ಇದೆ, ಟಗರಿನ ಕಾಳಗ, ಅಲ್ಲಿ ಭಾಗವಹಿಸಿ ಅದಾದ ಬಳಿಕ ಬಾದಾಮಿಗೆ ಹೋಗಿ, ಬಾದಾಮಿಯಿಂದ ಸಂಗೊಳ್ಳಿ ಹೋಗಿ, ಅಲ್ಲಿನ ನಂತರ ನೇರವಾಗಿ ಮತ್ತೆ ಬೆಂಗಳೂರಿನತ್ತ ವಾಪಸ್ ಆಗ್ತಾರೆ. ಹೀಗಾಗಿ ಕೇವಲ ಒಂದು ದಿನದ ಮಟ್ಟಿಗೆ ಸಿದ್ದರಾಮಯ್ಯ ಬಂದು ಶಾಸಕಾಂಗ ಸಭೆಯನ್ನು ನಡೆಸಿ ಈಗ ವಾಪಸ್ ಆಗಿದ್ದಾರೆ. ಬೈ ಅಂಡ್ ಲಾರ್ಜ್ ತುಂಬಾ ಸ್ಮೂತ್ ಆಗಿ ನಡೆದಿದೆ ಅಂತ ತಪ್ಪಾಗಲ್ಲ. ಅಮರ್, ಥ್ಯಾಂಕ್ ಯು.